ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಮಲ್ಲಪ್ಪ ಅಥವಾ ಎಂ.ಐ. ಜೋತಾವರ್. ಈಗಾಗಲೇ ನೀವು ಲೋಕಸಭೆ ಚುನಾವಣೆ ಬಗ್ಗೆ ಸಾಕಷ್ಟು ಕೇಳ್ತಾ ಇದ್ದೀರಿ. ದಿನನಿತ್ಯದ ಸುದ್ದಿನ ಬರ್ತಾ ಇರ್ತಾವ, ಈಗಲೂ ಬರ್ತಾ ಇದ್ದಾವ. ಯಾಕಂದರೆ BJP ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸಭೆ ನಡೆಸದ. ಅದರಲ್ಲಿ ಆ್ಯಸ್ ಯೂಸ್ವಲ್ ನಿಮ್ಗೆ ಗೊತ್ತಿದ್ದಂಗೆ ವಿ ಸೋಮಣ್ಣ ಆಗಿರ್ಬೋದು, ಎಸ್ ಟಿ ಸೋಮಶೇಖರ್ ಅವರಾಗಿರ್ಬೋದು, ಶಿವರಾಮ್ ಹೆಬ್ಬಾರ್ ಅವರಾಗಿರ್ಬೋದು, ನಮ್ಮ ಸದಾ ಮಾತನಾಡುವ ಯತ್ನಾಳ್ ಅವರಾಗಿರ್ಬೋದು, ಬಸವಗೌಡ ಪಾಟೀಲ್ ಯತ್ನಾಳ್, ಇವ್ರು ಯಾರೂ ಇರಲಿಲ್ಲ. ಅಂದರೆ ಅದು ಪ್ರತಿಭಟನೆ ಅದ ಅಂದಂಗೆ. ಆ್ಯಕ್ಚುಲಿ ಇದರಲ್ಲಿ ಇರಬೇಕಾಗಿತ್ತು. ಯಾಕಂದರೆ ಇದು ಬಹಳ ಮಹತ್ವದ ಒಂದು ಮೀಟಿಂಗ್ ಅಥವಾ ಸಭೆ ಅಂಥೇಳಿ ನಮ್ಮ ಯಡಿಯೂರಪ್ಪ ಮತ್ತು ಅವ್ರ ಮಗ ವಿಜಯೇಂದ್ರ ಇದನ್ನು ಕರೆದಿದ್ರು. ಮತ್ತು ಈಗ ಅನೇಕ ಸಭೆಗಳನ್ನ ಕರೆದು ಮಾತಾಡಿದ್ದಾರೆ ಎಲ್ಲರ ಜೊತೆಗೆ. ಹೆಂಗಪ್ಪ ಗೆಲ್ಲೋದು ಕರ್ನಾಟಕದಲ್ಲಿ 28ಕ್ಕೆ 28, ಹಿಂದಿನ ರೆಕಾರ್ಡ್ 25, ಈ ಸಲ 28 ಮಾಡೋದು ಹೇಗೆ ಅಂತೇಳಿ. ಮತ್ತು ಇತ್ತೀಚೆಗೆ ನಡೆದಂಥ ಡೆವಲಪ್ಮೆಂಟ್ಗಳು ಸಹಿತ ಅವ್ರಿಗೆ ಮತ್ತಷ್ಟು ಬಲ ನೀಡಿದಾವೆ. ಅದರಲ್ಲೂ 3 ರಾಜ್ಯಗಳಲ್ಲಿ ಗೆದ್ದದ್ದು ಗೆಲುವ ಅವ್ರಿಗೊಂದು ಹಣೆ ಬಲ ತಂದುಬಿಟ್ಟದ. ಯಾಕಂದರೆ ಮೋದಿಜಿಯವ್ರ ಮುಖ ಹೊಂದಿದ್ರೆ ಸಾಕು, ನಾವು ಗೆದ್ದೇ ಗೆಲ್ತೀವಿ ಅನ್ನುವಂಥ ಒಂದು ಆತ್ಮವಿಶ್ವಾಸ ಅವ್ರಿಗೆ ಮೂಡಿದೆ. ಹೀಗಾಗಿ ವಿಜಯೇಂದ್ರ ಅವ್ರಿಗೂ ಸಹಿತ ಪೂರ್ಣ ಪ್ರಮಾಣದ ಒಂದು ಏನಪ್ಪ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಎಲ್ಲರ ಜೊತೆ ಮಾತಾಡೋದಕ್ಕೆ, ಮಾಡೋದಕ್ಕೆ, ಚರ್ಚೆ ಮಾಡೋದಕ್ಕೆ. ಮತ್ತು ಯಾರು ಬರೋದಿಲ್ಲ, ಯಾರು ದೂರ ಉಳಿತಾರೆ ಅವ್ರ ಬಗ್ಗೆ ನೆಗ್ಲಿಜೆನ್ಸಿ ತೋರಿಸ್ಕೊಂಡು ಹೋಗುವಂಥದ್ದು, ಅವ್ರ ಬಗ್ಗೆ ವಿಮರ್ಶನೆ ಮಾಡುವಾಗಿಲ್ಲ, ಟೀಕೆನೂ ಮಾಡುವಾಗಿಲ್ಲ ಅನ್ನುವಂಥ ಮನೋಸ್ಥಿತಿಗೆ ವಿಜಯೇಂದ್ರ ಅವ್ರು ಬಂದಿದ್ದಾರೆ ಅಂತ ಕಾಣ್ತದೆ. ಮತ್ತು ಆ ರೀತಿ ಹೈಕಮಾಂಡ್ನು ಹೇಳ್ದಂಗೆ ಕಾಣ್ತದೆ. ಹೇಗಪ್ಪ ಅಂತಂದ್ರೆ ಈಗ ಮೊದಲು ಇರೋ ಗುರಿ ಏನಪ್ಪ ಅಂದರೆ ಯಡಿಯೂರಪ್ಪನವ್ರ ಮುಂದೆ ತಮ್ಮನ್ನು ಒಂದು ಅಪಮಾನ ಮಾಡಿ ಒಂದು ರೀತಿಯಿಂದ ನಮ್ಮ BL ಸಂತೋಷ ಗುಂಪ ಹೊರ ಹಾಕಿತ್ತು. ಈಗ ತನ್ನಂತ ಎಸ್ಟಾಬ್ಲಿಷ್ ಮಾಡ್ಕೋಬೇಕಾಗ್ಯದ. ಅದಕ್ಕೆ ಮುಖ್ಯ ಬಂದಂಥ ಲೋಕಸಭಾ ಚುನಾವಣೆ, ಅದರಲ್ಲೂ ಮಗನಿಗೆ ಒಂದು ಯಾವುದೋ ಪ್ರಸಂಗದೊಳಗೆ ರಾಜ್ಯ ಮಟ್ಟದ ನಾಯಕತ್ವವನ್ನು ಕೊಡಿಸಿ ತಾವು ನಿರ್ಗಮನ ಆಗುವಂಥ ಒಂದು ವಿಚಾರ ಇರ್ಬೋದು. ಅವರು ಸಹಜದ ಅವ್ರ ಮಕ್ಕಳನ್ನ ಬೆಳೆಸ್ಕೊಳ್ಳೋದು, ಉಳಿಸ್ಕೊಳ್ಳೋದು ರಾಜಕೀಯದಲ್ಲಿ. ಮತ್ತು ಇವತ್ತೆಲ್ಲ ನಾಯಕರು ಅದನ್ನೇ ಮಾಡ್ತಾ ಇದ್ದಾರೆ. ಒಬ್ಬರವ್ರು ಬಟ್ ಮಾಡ್ತಾ ಇದ್ದಾರೆ. BJPಗರು, ಕಾಂಗ್ರೆಸ್ನವರು ಅವ್ರ ಪರಿವಾರವಾದಿ ಅಂತಾರೆ, ಇವ್ರಿಗೆ ಪರಿವಾರವಾದಿ ಅಂತಾರೆ, ಪರಿವಾರವಾದಿ. ಮತ್ತು JDS ಪರಿವಾರವಾದಿ ಅಂತಾರೆ, ಅಪ್ಪ ಮಕ್ಕಳು ಪಕ್ಷದಿಂದ ಕರೀತಾರೆ. ಒಬ್ಬರೊಬ್ಬರಿಗೆ ಮಾತಾಡೋದು ಅಷ್ಟೇ ರೀ. ಆದರೆ ಮಾಡೋ ಕೆಲಸ ಅದ. ಹಳೆ ಅಲ್ಲ ಮಗಳ ಗಂಡ ಅಂದಂಗೆ. ಹಳೆ ಅಂದರು ಅಂದ, ಮಗಳ ಗಂಡ ಅಂದರು ಅಂದ. ಈಗ ವಿಜಯೇಂದ್ರ ಸಲುವಾಗಿ ತಮ್ಮ ಪೂರ್ಣ ಶಕ್ತಿ ಹೆಚ್ಚಿದ್ದಾರೆ. ಮತ್ತು ಅದೇ ಕಾಲಕ್ಕೆ ಮೋದಿಯವ್ರಿಗಾಯ್ತು, ಅವ್ರ ಬೆಂಬಲಿಗರಾಯ್ತು, BL ಸಂತೋಷ್ ಅವ್ರಿಗಾಯ್ತು, ಈ ವಿಧಾನಸಭಾ ಚುನಾವಣೆಯಲ್ಲೇ ತಾವು ಮಾಡಿದ ತಪ್ಪ ತಮಗೆ ಮುಳುವಾಯಿತು ಅನ್ನೋದು ಇವತ್ತು ಅವ್ರಿಗೂ ಅರಿವಾಗಿನ ಎಲ್ಲರೂ ಕರ್ಕೊಳ್ಳಿಕ್ಕೆ ಹಚ್ಚಿದ್ದಾರೆ. ಮೋದಿಯವರಂತೆ ಹಠವಾದಿ, ನಿಮಗೆ ಗೊತ್ತದ, ಅಷ್ಟು ಸುಲಭವಾಗಿ ಅಷ್ಟು ಸೋಲನ್ನು ಒಪ್ಕೊಳ್ಳೋದವರು. ಆದರೆ ಕರ್ನಾಟಕದಲ್ಲಿ ಯಡಿಯೂರಪ್ಪನವರು ತಮ್ಮ ಶಕ್ತಿ ತೋರಿಸಿ ನಾವು ಇದ್ದೇ ನಿಮ್ಮಲ್ಲಿ ನಿಮ್ಮ ಒಂದು BJP ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಮೆಸೇಜ್ ಈಗಾಗಲೇ ಕೊಟ್ಬಿಟ್ಟಿದ್ದಾರೆ. ಹೀಗಾಗಿ ಅವ್ರಿಗೂ ತಿಳಿದು ಹೋಗ್ಯದ ಇಲ್ಲಿ ಕರ್ನಾಟಕ ಮಟ್ಟಿಗೆ ಬಂದಾಗ ಯಡಿಯೂರಪ್ಪನವ್ರು ನಮಗೆ ಬೇಕಪ್ಪ ಅನ್ನುವಂಥದ್ದು. ಅದಕ್ಕೆ ಯಡಿಯೂರಪ್ಪನವ್ರು ಈಗಾಗಲೇ ರಿಟೈರ್ಮೆಂಟ್ ಘೋಷಣೆ ಮಾಡಿದ್ರಿಂದಾಗೆ ಅವರ ಮಗನಿಗೆ ಇವತ್ತು ಅಧ್ಯಕ್ಷ ಸ್ಥಾನ ಕೊಡಿಸಿದ್ದಾರೆ. ಮತ್ತು ಅವ್ರ ಮಗರು ಸಹಿತ ಇಂಟೆಲಿಜೆಂಟ್ ಅನ್ನಿಸ್ತಾ ಇದ್ದಾರೆ, ಜನಸಂಪರ್ಕ ಮಾಡ್ತಾ ಇದ್ದಾರೆ, ಜನರೊಂದಿಗೆ ಭೇಟಿ ಆಗ್ತಾ ಇದ್ದಾರೆ, ಪ್ರತಿಯೊಬ್ಬ ವ್ಯಕ್ತಿಯನ್ನು ವಿಶ್ವಾಸ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಅದ್ರ ಜೊತೆಗೆ ಅವ್ರಿಗೆ ಅನುಕೂಲ ಆಗುವಂಥ ವಾತಾವರಣ ಕೇಂದ್ರದಲ್ಲಿ ಆಗ್ತಾಯಿದೆ. ಅದರಲ್ಲೂ ರಾಮ ಮಂದಿರ ನಿರ್ಮಾಣ ಅಂತ 100ನೇ ಬಲ ಕೊಟ್ಟಿದ್ರೆ ಆ 3 ರಾಜ್ಯಗಳಲ್ಲಿ ನಿಮಗೆ ಗೊತ್ತದ 3 ರಾಜ್ಯ ಯಾವುವು ಅಂತೇಳಿ ಛತ್ತೀಸ್ಗಢ, ಮಧ್ಯಪ್ರದೇಶ ಮತ್ತು ರಾಜಸ್ಥಾನ. ಅಲ್ಲಿ 3ರಲ್ಲಿ ಗೆಲ್ಲೋದಷ್ಟೇ ಅಲ್ಲ, ಕೇವಲ ಮೋದಿಜಿಯವರು ಮುಖದಿಂದ ಮಾತ್ರ ಅಲ್ಲಿ ಗೆದ್ದಿದ್ದೀವಿ ಅಂತ ತೋರಿಸ್ಕೊಳ್ಳೋ ಸಲುವಾಗಿ ಅಲ್ಲಿ ತಮಗೆ ಬೇಕಾದಂಥ ಗೊತ್ತಿಲ್ಲಂಥ ವ್ಯಕ್ತಿಗಳನ್ನ, ಸಾಮಾನ್ಯ ಕಾರ್ಯಕರ್ತರನ್ನು ಅಲ್ಲಿ ಮುಖ್ಯಮಂತ್ರಿ ಮಾಡಿದ್ರಿಂದಾಗಿ ಮೋದಿಜಿಯವ್ರ ಮೇಲೆ ಎಲ್ಲರೂ ವಿಶ್ವಾಸ ಸೈಬಿಟ್ಟದೆ. ಇವತ್ತು ಮೋದಿಜಿ ಅಂದರೆ BJP ಅಂದರೆ ಮೋದಿಯವರು. ಹೀಗಾಗಿ ಮೋದಿಯವರ